ಅಳ್ತಿಲ್ಲ ಲೆಕ್ಕ ಅಳೋದು ಒಂದೇ ಬಾಕಿ ಆಗೈತಿ. ಹಾರ್ಟ್ ಈಸ್ ಹೆವಿ, ದಟ್ಸ್ ಇಟ್ ಐ ಕ್ಯಾನ್ ಸೇ ಫಾರ್ ನೌ. ಪಿಯುಸಿಲೆಲ್ಲ ಈ ತರ ಎಲ್ಲ ಫ್ರೆಂಡ್ಸ್ ಆಗಿದ್ದಿಲ್ಲ ಅಂದ್ರೆ ಕಂಪೇರಿಟಿವ್ಲಿ ಪಿಯುಸಿ ಮತ್ತೆ ಇಲ್ಲಿಗೆಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿ ತುಂಬಾ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ. ಅವರು ಆಗಿರ್ಬೋದು. ನಾಲ್ಕು ವರ್ಷ ಚೆನ್ನಾಗಿದ್ದೆ ಎಲ್ಲರ ಜೊತೆಗೆ. ಪರ್ಟಿಕ್ಯುಲರ್ ಒಬ್ಬೊಬ್ರು ಒಂದೊಂದರ ಇಂಪ್ಯಾಕ್ಟ್ ಮಾಡ್ಯಾರ. ಕೈ ಆಗ್ಲಿ ಒಬ್ಬೊಬ್ರು ಹೆಸರು ಅಂತಲ್ಲ, ಒಳ್ಳೆ ಹೀಗೆ ಕ್ಯಾರಿ ಫಾರ್ವರ್ಡ್ ಮಾಡಕ್ ಇಷ್ಟ ಇಲ್ಲ. ಸಿಗ್ತಾನೆ ಇರಲ್ಲ. ಥರ್ಡ್ ಸೆಮ್ ಫೋರ್ತ್ ಸೆಮ್ ಅಷ್ಟೇನು ಯಾರ ಜೊತೆಗೂ ಇದ್ದಿರಲಿಲ್ಲ. ಫೋರ್ತ್ ಸೆಮ್ಗೆ ಬಂದಾಗ ಫಸ್ಟ್ ನನಗೆ ಜಾಸ್ತಿ ಕ್ಲೋಸ್ ಆಗಿರೋ ಬೈಯೆ. ಅಲ್ಲಿಂದ ಲಾಸ್ಟಿಗೆ ಹಂಗೆ ಇಂಟರ್ನಲ್ಸ್ ಟೈಮಲ್ಲಿ ಎಲ್ಲರ ಜೊತೆ ಮೀಟ್ ಆಗಿನ ಅದ್ರೊಳಗೆ ಜಾಸ್ತಿ ಕೇಸಿ. ಬೇರೆ ಇದ್ರೊಳಗೆ ನೋಡಿದ್ರೆ ಈ ಬಾಂಡಿಂಗ್ ಒಟ್ಟು ಚೆನ್ನಾಗಿರುತ್ತೆ. ನನ್ನ ಲೈಫ್ ಟೈಮಲ್ಲಿ ಇದು ಒಳ್ಳೆ ಬಾಂಡಿಂಗ್. ಬಿಗ್ ಬ್ರದರ್ಸ್ ಎಲ್ಲ ಚೆನ್ನಾಗಿದೆ. ನಾವು ಮುಂದೆ ಎಲ್ಲರೂ ಸಕ್ಸಸ್ ಆಗಿ ಎಲ್ಲರೂ ಹಿಂಗೆ ಮೀಟಪ್ ಆಗೋಣ ಎಲ್ಲ ವರ್ಷ. ಬಹಳ ಚೆನ್ನಾಗಿತ್ತು. ಫ್ರೆಶರ್ಸ್ ಆಗ್ಲಿ ಎಲ್ಲ ಬಹಳ ಎಂಜಾಯ್ ಮಾಡಿದ್ವಿ. ಓವರ್ ಆಲ್ ಬಹಳ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಅಷ್ಟು ಇಲ್ಲ, ಮಗು ಎಲ್ಲ ಆಯ್ ಬಾಯ್ ತರ ಇದ್ವಿ. ಬಟ್ ಯಾವ ಮಲ್ಲಿಕಾ ಅವೆಲ್ಲ ಸ್ಟಾರ್ಟ್ ಆತ, ಇಂಟರ್ನ್ಶಿಪ್ ಸ್ಟಾರ್ಟ್ ಆತಲ್ಲ, ಅವಾಗ ಒಂದು ಬಾಂಡ್ ಬೆಳೀತು ನಮ್ಮ ಮಧ್ಯ. ಅಂದ್ರೆ ಆಮೇಲಿಂದ ಫುಲ್ ಕ್ಯಾರಿ ಫಾರ್ವರ್ಡ್, ಈ ಲೈಫ್ ಟೈಮ್ ಕ್ಯಾರಿ ಫಾರ್ವರ್ಡ್ ಮಾಡೋಣ. ಇಂಜಿನಿಯರಿಂಗ್ ಅಲ್ಲಿ ಪಿಪಿಟಿ ಮಾಡಲಾರ್ದೆ ಪ್ರಾಜೆಕ್ಟ್ ಇಂಜಿನಿಯರ್ ಮುಗಿಸಿದ ಒಮ್ಮೆ ನಮ್ಮ ಟೀಮ್ ಸಪೋರ್ಟ್ ಇರ್ತೇವೆ. ನಮ್ಗೆ ಏನು ಕೆಲಸ ಮಾಡಕ್ ಕೊಟ್ಟಿಲ್ಲ, ಅದಕ್ಕೆ ಥ್ಯಾಂಕ್ಸ್. ಇದು ಒಂದು ಲೈಫ್ ಟೈಮ್ ಒಬ್ಬರೇ. ಇಂಜಿನಿಯರಿಂಗ್ ಮುಗೀತು ಅಂತ ನಮ್ಗೆ ಖುಷಿ ಆದ್ರೆ ಇಂಜಿನಿಯರಿಂಗ್ ಮುಗೀತು ಅಂತ ಅನ್ಕೊಂತಾರೆ. ಅಳ್ಬೇಕು ನಮಗೂ ಗೊತ್ತಾಗಲ್ಲ. ಸೊ ಎಲ್ರಿಗೂ ಬಹಳ ಮಿಸ್ ಮಾಡ್ತೀನಿ. ಕಾಲೇಜ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಫ್ರೆಂಡ್ ಕಶ್ಯಪ್ ಬಿಟ್ರೆ, ಮುಂಚೆಯಿಂದ ಹೊಸಬ್ರು ಅಂದ್ರೆ ಫಸ್ಟ್ ಫ್ರೆಂಡ್ ಆಗಿದ್ದು ಮನು ಆದ್ಮೇಲೆ ಚೇತನ್ MS, ಆಮೇಲೆ ಯಶಸ್. ಕಶ್ಯಪ್ ಬಂದು ಪರಿಚಯ ಮಾಡಿಸಿದೆ ಯಶಸ್ಸಿಂದು. ಅದಾದ್ಮೇಲೆ ಹಂಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಾವು ಕಶ್ಯಪ್ ಅಷ್ಟೇ ಇದ್ವಿ. ಅದಾದ್ಮೇಲೆ ಇದು ಇಂಟರ್ನ್ಶಿಪ್ ಮಲ್ಲಿಕಾ ಟೈಮಲ್ಲಿ ಚೇತು ಕ್ಲೋಸ್ ಆದ, ಡ್ಯಾನ್ಸ್ ಮುಖಾಂತರ ಮಲ್ಲಿಕಾ ಚೇತು ಕ್ಲೋಸ್ ಆದ. ಅದಾದ್ಮೇಲೆ ನನಗೆ ಸಣ್ಣನಿದ್ದಾಗಿಂದ ಬಂದಿರೋ ಇಬ್ರು ಫ್ರೆಂಡ್ಸ್ ಅಂದ್ರೆ ಬಹಳ ಕ್ಲೋಸ್ ಅಂದ್ರೆ AG ಮತ್ತೆ ಮಯೂರ್ ಅಂತಿದ್ದಾರೆ. ಅವರಿಬ್ರು ಬಹಳ ಕ್ಲೋಸ್ ಮುಂಚಿಂದನು. ಅವ್ರ ತರ ಯಾರು ಸಿಗಲ್ಲ ಇಂಜಿನಿಯರಿಂಗ್ ಒಳಗೆ, ಹಂಗ ಎಲ್ಲ ಫಿಕ್ಸ್ ಆಗಿ ಬಂದ್ಬಿಟ್ಟಿದೆ. ಏನಿದ್ರು ಅವರೇ ಇಬ್ರು. ಆಮೇಲೆ ನೋಡಿದ್ರೆ ಅವ್ರ ತರ ಬಹಳ ಜನ ಸಿಕ್ಕರು. ಅದಾದ್ಮೇಲೆ ನೆಕ್ಸ್ಟ್ ಹೋಗಿದ್ ನಾವು ಇಂಟರ್ನ್ಶಿಪ್ ಇಂದಂತೂ ಮರೆಯಕ್ಕೆ ಆಗಲ್ಲ. ಅದು ಒಂದ್ ತಿಂಗಳು ಬೆಂಗಳೂರಲ್ಲಿ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿ ಬ್ಲಾಗ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಈಗ ಮುಗೀತು, ಫೇರ್ವೆಲ್ ಎಲ್ಲ ಮುಗೀತು. ಒಂದೇ ಹೇಳೋದಂದ್ರೆ ಹಿಂಗೆ ತಿಂಗಳ ಆಗಲ್ಲ ಅಂತ ಗೊತ್ತು. ಯಾವಾಗ ಎಲ್ಲರೂ ದಾವಣಗೆರೆ ಬರ್ತೀರಾ, ಎಲ್ಲರೂ ಸಿಗೋಣ, ಎಲ್ಲರೂ ಹಿಂಗ್ ಪಾರ್ಟಿ ಮಾಡೋಣ, ಎಂಜಾಯ್ ಮಾಡೋಣ. ಇಲ್ಲಿಂದ ತನಕ ಫುಲ್ ಮೆಮೊರೇಬಲ್ ಇತ್ತು. ನಾವು ಫುಲ್ ಊರಿಂದ ಬಂದಿದ್ದೆ. ನಾ ಹೆಂಗಿರ್ಬೇಕು ಏನೋ ಗೊತ್ತಿರಲಿಲ್ಲ. ಅಂದ್ರೆ ಫಸ್ಟ್ ಟೈಮ್ ಹಾಸ್ಟೆಲ್ ಲೈಫ್ ಇವೆಲ್ಲ ಫಸ್ಟ್ ಟೈಮ್. ಸೊ ಹೆಂಗಿರ್ಬೇಕಂತ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ. ಏನೇನು ಅಂಕಿತ ವಿಚಾರ ಮಾಡತ್ತಿದ್ದೆ. ಬಟ್ ಇವೆಲ್ಲ ಎಂಜಾಯ್ಮೆಂಟ್ ಅಂತೂ ಫುಲ್ ಮಾಡಿದ್ವಿ. ಮೇನ್ ಅಂದ್ರೆ ಇಂಟರ್ನ್ಶಿಪ್ ಏನು ಹೋಗಿದ್ವಿ, ಆ ಬೆಂಗಳೂರು ಲೈಫ್ ಆ 15 days ಯಾವತ್ತೂ ಮನೆಗೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಬೆಂಗಳೂರು ಓಕೆ, ಬಟ್ ಆ ಮಜಾ ಇರಂಗಿಲ್ಲ. ಆದ್ರೂ ನೆಕ್ಸ್ಟ್ ಸಿಕ್ಕಾಗೊಮ್ಮೆ ಅದೇ ಮಜಾ ಮಾಡೋಣ ಅಂತ ಹೋಪ್ ಮಾಡಿದ್ವಿ. ಇಂಜಿನಿಯರಿಂಗ್ ಬರ್ಬೇಕಾದ್ರೆ ಈ ಕಾಲೇಜಿಗೆ GMETಗೆ ಬರ್ಬೇಕಂತ ಡಿಸೈಡ್ ಮಾಡಿದ್ದು ನಾನು ಸಾಗರ್. ನಮಗೆ 2 ಆಪ್ಷನ್ ಇತ್ತು, BET ಸೀಟ್ ಸಿಕ್ಕಿತ್ತು, GMET ಸೀಟ್ ಸಿಕ್ಕಿತ್ತು. ಫಸ್ಟ್ ಡೇ ಮೆಮೊರೇಬಲ್ ಮಾಡಿದ್ದು ಪೈ ಹಂಗಿಂತ ಜಗಳ ಆಡಿದ್ರು ಲಾಸ್ಟ್ ಬೆಂಚಿಗೋಸ್ಕರ. ಗ್ರೂಪ್ ಸ್ಟಡಿ ಸ್ಟಾರ್ಟ್ ಆಗ್ತಾವ, 3 ಜನ ಇದ್ವಿ, ಚೇತನ್ ಜಾಯ್ನ್ ಆದ. ಆಮೇಲೆ ದೊಡ್ಡ ಗ್ರೂಪ್ ಸ್ಟಡಿನೇ ಆಯ್ತು. ಎಲ್ಲರೂ ಇಂಜಿನಿಯರಿಂಗ್ ದಿವಸ ಓದಿದ್ದು ಮಿಸ್ ಮಾಡ್ಕೊಂಡಂತ ಎಲ್ಲರನ್ನೂ ಮಿಸ್ ಮಾಡ್ಕೊಂತೀನಿ. ದಾವಣಗೆರೆಗೆ ಇರ್ತೀನಿ, ಯಾರು ಯಾವಾಗ ಬಂದ್ರು ಮೀಟ್ ಆಗ್ರಿ ಹೋಗ್ರಿ. ಇನ್ನೇನು BGMI ರಾತ್ರಿ ಆಟ ಆಡ್ತೀವಿ ಪೈಗೆ. ಅದು ಇನ್ನು ಪೈ ಬರ್ತಾನಿಲ್ಲ ಗೊತ್ತಿಲ್ಲ, ರಾತ್ರಿ ಆಟ ಆಡಕ್ಕೆ ಇವಾಗ ಬರ್ತಿಲ್ಲ. ನಮ್ ಚೇತನಿಂದ ಪರಿಚಯ ಆದ್ರೆ ಈ ಬ್ಯಾಚ್ ಕ್ರಿಕೆಟ್ ಇಂದ ಸ್ಟಾರ್ಟ್ ಆಗಿದ್ದು ಇಲ್ಲಿ ತನಕ ಒಳ್ಳೆ ಬ್ಯಾಚ್ ಸಿಕ್ಕಿದೆ. ಇವ್ರು ಹಿಂಗೆ ಅಲ್ಲಿ ಇವ್ರ ಜೊತೆ ನಮ್ ಫ್ರೆಂಡ್ಶಿಪ್ ಯಾವಾಗಲೂ ಚೆನ್ನಾಗಿರ್ಲಿ. ಇವರಷ್ಟು ಒಳ್ಳೆ ಬ್ಯಾಚ್ ನಾನು ಎಲ್ಲೂ ನೋಡಿಲ್ಲ. ಇಷ್ಟು ಫ್ರೆಂಡ್ಶಿಪ್, ಒಬ್ರಿಗಿಂತ ಒಬ್ರು ಎಷ್ಟು ಸಪೋರ್ಟ್ ಅದಾರಂದ್ರೆ ನಾವು ನೋಡಿ ಕಲಿಬೇಕು. ಈ ನಮ್ಮ ಬ್ಯಾಚಿನ ಅತ್ಯುತ್ತಮ ವಿದ್ಯಾರ್ಥಿ ಆಗಿರ್ತಕ್ಕಂಥ ಮಹೇಶ್ ಗೌಡ ಅವರಿಂದ ಒಂದೆರಡು ನೋಡಿ ಮುಟ್ಟುಗಳು. ಹಾಸ್ಟೆಲ್ ನೀರು ಬಿದ್ದೀವಿ ಪ್ರಿನ್ಸಿಪಲ್. ದಾವಣಗೆರೆ ಬಂದೆ, JN ಕಾಲೇಜ್ ನೋಡಿದೆ, ಚೆನ್ನಾಗಿರ್ಲಿಲ್ಲ. GMIT ಇನ್ಫ್ರಾಸ್ಟ್ರಕ್ಚರ್ ನೋಡಿದೆ, ಬಿದ್ದೋದೆ. ಫಸ್ಟ್ ಇಂದನೂ ಅಷ್ಟೇ ಲಾಸ್ಟ್ ಬೆಂಚಿಗೋಸ್ಕರ ಗುದ್ದಾಡ್ಕೊಂತಾನೆ ಬಂದಿದ್ದು. ಲಾಸ್ಟ್ ಬೆಂಚಿಗೆ ಕೊನೆ ಗಂಟನ ಕುತ್ಕೊಂಡ್ವಿ. ಅದಾದ್ಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ದು, ಅದೊಂದು ಯಾವತ್ತೂ ಮರೆಯಕ ಸಾಧ್ಯನೇ ಇಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮನು ತೋಟದಿಂದ, ಅದಾದ್ಮೇಲೆ ಕೊಂಡಜ್ಜಿ, ಅದಾದ್ಮೇಲೆ KC ಮನೆ, ಇಲ್ಲಿ ಈಗ ವಿನಿ ಮನೆ. ಇವ್ಯಾವುದು ಮರೆಯಕ್ಕಾಗಲ್ಲ. ಆದಷ್ಟು ಯಾರೇ ಹೆಂಗೆ ಆಗ್ಲಿ
ನಾವು ಯಾವಾಗ್ಲಾದ್ರು ಒಂದ್ಸಲಿನಾದ್ರು ಸಿಗೋಣ, ಭೇಟಿ ಆಗೋಣ, ಏನಾದ್ರು ಒಂದ್ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ. ಅಂದ್ರೆ ನಮ್ ಬ್ರಾಂಚ್ ಸೀನಿಯರ್ಸ್ ಎಷ್ಟೋ ಪರಿಚಯ ಇಲ್ಲ, ನೀವು ಬಹಳ ಪರಿಚಯ ಇದ್ರಿ. ದರ್ಶನ, ನಾಗೇಶ್ ಎಲ್ಲರ ಹೆಸರು ಎಲ್ಲರೂ ಪರಿಚಯ ಇದ್ರಿ. ಚೇತನ ಅಂದ್ರೆ ಮನೆಗೆ ಬರ್ತಿದ್ರಲ್ಲ, ತುಂಬಾ ಚೆನ್ನಾಗಿ ಎಂಟರ್ಟೈನ್ ಆಗ್ತಿತ್ತು. ನಾನು ಇನ್ನೂ ಮಾತಾಡ್ತಾ ಹೆಜ್ಜೆ ಬೀಸಿದು ಮೊಬ್ಬಳೆ ಕಂಪನಿಯ